Good afternoon, students. So today I'll be starting with the unit 9. Okay, and students, already today I'll be sending you the remaining part of the English notes, that is all the chapters. Within 1 week you have to complete and bring your books. So as soon as the offline class starts, grammar class will start for you. Before that, still 2 chapters are there. So the main is the Watchman of the Lake, which today I was supposed to start, but from tomorrow you don't have classes for English for 1 week. So we will be starting it after 1 week. Okay, so today I am starting with the poem The Farmer's Wife. ಅಂದ್ರೆ ರೈತನ ಹೆಂಡತಿ. ಸೊ ನಮ್ಗೆ ಗೊತ್ತಿದೆ ರೈತರು, ಎಷ್ಟೋ ರೈತರು ಸಾಯ್ತಾ ಇದ್ದಾರೆ. ಪಾಯ್ಸನ್ ಕುಡ್ದಿರ್ಬೋದು, ಇಲ್ಲದ್ರೆ ತನ್ನನ್ನು ತಾನು ಹ್ಯಾಂಗ್ ಮಾಡ್ಕೊಂಡಿರ್ಬೋದು, ಹೇಗೋ ಒಂದು ತರ ಪಾಪ ಅವರು ಸಾಯ್ತಾ ಇದ್ದಾರೆ. ರೀಸನ್ ಏನಿದೆ ಅನ್ನೋದು ಎಕ್ಸಾಕ್ಟ್ಲಿ ನಮ್ಗೆ ಗೊತ್ತಿಲ್ಲ. ನಾವು ನೋಡಕ್ ಹೋದ್ರೆ ತುಂಬಾ ಮಳೆ ಬಂದ್ರೆ ಬೆಳೆ ಹಾಳಾಗತ್ತೆ ಅನ್ನೋ ಒಂದು ರೀತಿಯಿಂದ ಸಾಯ್ತಾ ಇದ್ದಾರೆ. ಇಲ್ಲ ಅಂದ್ರೆ ಮಳೆನೇ ಇಲ್ಲ, ಬರಗಾಲ ಬಂದ್ಬಿಟ್ಟಿದೆ, ಇನ್ನೊಂದು ಆ ರೀತಿಯಿಂದ ಸಾಯ್ತಾ ಇದ್ದಾರೆ. ಇಲ್ಲ ಸಾಲ ಜಾಸ್ತಿ ಆಗ್ಬಿಟ್ಟಿದೆ, ಆ ರೀತಿಯಿಂದ ಸಾಯ್ತಾ ಇದ್ದಾರೆ. ಯಾವುದೇ ಒಂದು ಕಾರಣದಲ್ಲಿ ರೈತರು ಏನಾಗ್ತಾ ಇದ್ದಾರೆ, ಸಾವನ್ನ ಅಪ್ಪಿಕೊಳ್ತಾ ಇದ್ದಾರೆ. ಓಕೆ, 1990 ಆಸ್ ಪರ್ ದ ರೆಕಾರ್ಡ್ ಆಫ್ ದ ಪೊಲೀಸ್ 10,000 ಫಾರ್ಮರ್ಸ್ ಸತ್ತಿದ್ದಾರೆ. 10,000 ಫಾರ್ಮರ್ಸ್ ಇನ್ ದ ಇಯರ್ 1990 ಆನ್ ರೆಕಾರ್ಡ್. ಇದು ವಿದೌಟ್ ರೆಕಾರ್ಡ್ ಮತ್ತೆ ಎಷ್ಟು ಜನ ಸತ್ತಿದ್ದಾರೆ ಗೊತ್ತಿಲ್ಲ. ಸೊ ಇದನ್ನೆಲ್ಲ ನೋಡಿ ಗೌರ್ಮೆಂಟ್ ಏನ್ ಮಾಡಿದೆ, ಒಂದು ರೈತರ ಸ್ಕೀಮ್ ಅಂತ ಮಾಡಿದೆ. ಸೊ ನಿಮಗ್ ಗೊತ್ತಿರ್ಬೋದು, ಸಾಲ ಮನ್ನಾ ಮಾಡೋದಿರ್ಬೋದು, ಇಲ್ಲ ತುಂಬಾ ಮಳೆ ಬಂದ್ರೆ ಸಾಲ ತಗೊಂಡಿದ್ದಾರೆ ಅಂದ್ರೆ ಬ್ಯಾಂಕ್ ಥ್ರೂ ಇಂದ 50% ಸಾಲವನ್ನ ಮನ್ನಾ ಮಾಡ್ತಾರೆ, ಇಲ್ಲ ಎಲ್ಲಾನು ಮನ್ನಾ ಮಾಡ್ತಾರೆ. ಯಾಕಂದ್ರೆ ರೈತರನ್ನ ನಾವು ನಮ್ಮ ಬೆನ್ನೆಲುಬು ಅಂತ ಹೇಳ್ತೇವೆ, ದ ಬ್ಯಾಕ್ ಬೋನ್. ಇಫ್ ದ ಫಾರ್ಮರ್ ಇಸ್ ನಾಟ್ ದೇರ್, ವಿ ಆರ್ ನಾಟ್ ದೇರ್. ಎಷ್ಟೋ ಮಕ್ಕಳಿದ್ದಾರೆ, ನಿಮ್ಮಪ್ಪ ಏನು ಅಂತ ಕೇಳಿದ್ರೆ ರೈತ ಅನ್ನಕ್ಕೆ ನಾಚಿಕೆ ಪಡ್ತಾರೆ. ನಾವು ಹೆಮ್ಮೆಯಿಂದ ಹೇಳ್ಬೇಕು ಅವರು ರೈತರಂತ. ಯಾಕಂದ್ರೆ ನಾವಿವತ್ತೇನು ಊಟ ಮಾಡ್ತಾ ಇದ್ದೇವೋ ಅದು ಒಂದು ರೈತನಿಂದ. ರೈತನೇ ಇಲ್ಲ ಅಂದ್ರೆ ನೀವಿಲ್ಲ. ಸೊ ಎಲ್ಲ ನೀವು PU ಸ್ಟೂಡೆಂಟ್ಸ್ ಆಗಿರೋದ್ರಿಂದ ಎಷ್ಟೋ ಜನ ಇದ್ದೀರಾ ಹೂ ಇಸ್ ಡೂಯಿಂಗ್ BSc ಅಗ್ರಿ ಅಂಡ್ ಆಲ್. ಸೊ BSc ಅಗ್ರಿ ಮಾಡ್ತಾ ಇದ್ರೆ, ಏನು ಅಗ್ರಿ ಅಂದ್ರೆ ಇಟ್ಸ್ ಆಲ್ಸೋ ಎ ಪಾರ್ಟ್ ಆಫ್ ಅನ್ ಅಗ್ರಿಕಲ್ಚರ್. ಅಗ್ರಿಕಲ್ಚರ್ ಬಗ್ಗೆ ನಾವನ್ನ ಕಲಿತಾ ಇದ್ದೇವೆ. ಸೊ ಎಷ್ಟನ್ನ ನಾವು ಕಲಿತಾ ಇದ್ದೇವೆ, ದಟ್ ಇಸ್ ಆಲ್ಸೋ ಡ್ಯೂ ಟು ಅ ಫಾರ್ಮರ್. ಓಕೆ, and ಇನ್ನೊಂದು, if you are studying in so big colleges or so big schools and all, it's also even your father is a farmer, he wants you to study and come up. ನಾನ್ ರೈತ, ನನ್ನ ಮಗ ರೈತ ಆಗ್ಬಾರ್ದು, ಏನಾದ್ರೆ ಆಗ್ಲಿ ಅನ್ನೋ ಒಂದು ಯೋಚನೆಯಿಂದ. ಸೊ ನೋಡಿ ಎಷ್ಟು ಜೀವನ ಎಷ್ಟು ಸುಂದರವಾಗಿದೆ ಅವ್ರಿಗೆ, ಅಷ್ಟೇ ಕಠಿಣವಾಗಿದೆ. ಸೊ ಅದೇ ತರ ಇಲ್ಲಿ ಸಹ ಫಾರ್ಮರ್ಸ್ ವೈಫ್ ಅಂದ್ರೆ ರೈತನ ಹೆಂಡತಿ. ಇಲ್ಲಿ ಒಬ್ಬ ರೈತ ಸತ್ತಿದ್ದಾನೆ, he has committed a ಸುಸೈಡ್. ಓಕೆ, ಅವನು ಸತ್ತಾಗ ರೈತನ ಹೆಂಡತಿ ಅವನ ಹೆಣದ ಮುಂದೆ ಹೇಗೆ ಮಾತಾಡ್ತಾ ಇದ್ದಾಳೆ, ಹೌ ಶಿ ಇಸ್ ಟಾಕಿಂಗ್. ಓಕೆ, ಹೇಗೆ ಮಾತಾಡ್ತಾ ಇದ್ದಾಳೆ ಅನ್ನೋದೇ ಪೋಯಂ ಫಾರ್ಮರ್ಸ್ ವೈಫ್ ಅಂತ. ಸೊ ಲೆಟ್ ಅಸ್ ಸಿ ಹೌ ಶಿ ಇಸ್ ಟಾಕಿಂಗ್. ಸೊ ಪ್ರೀ ರೀಡಿಂಗ್ ಆಕ್ಟಿವಿಟಿಯಲ್ಲಿ ಇನ್ನೊಂದು ಫಾರ್ಮರ್ಸ್ ವೈಫ್ ರಿಟನ್ ಬೈ ಓಲ್ಗಾ. ಓಲ್ಗಾ is her pen name. pen name ಅಂದ್ರೆ ಏನು? What is the meaning of pen name? ಸೊ ಸ್ಟೂಡೆಂಟ್ಸ್ ಇಲ್ಲಿ ಕೇಳ್ತಾ ಇದ್ರೆ ಆಫ್ಲೈನ್ ಕ್ಲಾಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ನನಗೆ ಗೊತ್ತಿಲ್ಲ, ನಂಗೆ ಗೊತ್ತಿಲ್ಲ. ಓಕೆ, ಸೊ ಕಾಲ್ the main head of the college and you can just ask. I really don't know, I can't even tell in online. So let us start. Lakhs of farmers have committed. So Olga ಬಗ್ಗೆ ಮಾತಾಡ್ತಾ ಇದ್ದೆ, ಸಾರಿ. Olga is a pen name. pen name ಅಂದ್ರೆ that's a pet name given to them. ಓಕೆ, ಸೊ ನಿಮ್ಗೆಲ್ಲ ಪೆಟ್ ನೇಮ್ ಕೊಟ್ಟಿರ್ತಾರೆ. ಈಗ ನೋಡ್ರಿ, ಅವಳ ರಿಯಲ್ ಹೆಸರು P. ಲಲಿತಾ ಕುಮಾರಿ ಅಂತ ಇದೆ. ಸೊ ಇನ್ಸ್ಟೆಡ್ ಆಫ್ ಗಿವಿಂಗ್ P. ಲಲಿತಾ ಕುಮಾರಿ, ಗಿವಿಂಗ್ ದೆಮ್ ಅ ಪೋಯಟ್ ನೇಮ್ ಇನ್ ಅ ಪೆಟ್ ವೇ. ಈಗ ಮನೆಯಲ್ಲಿ ನಿಮ್ಗೆಲ್ಲರೂ ಹೆಸರು ಇರ್ತವೆ, ಆದ್ರೆ ಪೆಟ್ ನೇಮ್ ಇಟ್ಟಿರ್ತಾರೆ ಮನೆಯಲ್ಲಿ, ಅಮ್ಮು, ಚಿನ್ನು, ಉನ್ನ ಅನ್ಕೊಂಡು. ಓಕೆ, ಸೊ ದಿಸ್ ಆರ್ ಆಲ್ ದ ಪೆಟ್ ನೇಮ್, ದಟ್ ಇಸ್ ನೋನ್ ಆಸ್ ಪೆನ್ ನೇಮ್. ಸೊ ಯಾರಾದ್ರೆ ನಾವು ಇಂಗ್ಲಿಷ್ ಅಲ್ಲಿ ಪೆಟ್ ನೇಮಿಗೆ ಹೇಳೋದು ಪೆನ್ ನೇಮ್ ಅಂತ. ಓಕೆ, ಇಟ್ ಮೇ ಬಿ ಗಿವನ್ ಫಾರ್ ದ ಬುಕ್ ಸೇಕ್ ಆಲ್ಸೋ. ಈಗ ಯಾರ ಹೀರೋಯಿನ್ ಅವ್ರ ಹೆಸರು ಬೇರೆ ಇರ್ತದೆ, ಆದ್ರೆ ಪಿಕ್ಚರ್ ಅಲ್ಲಿ ಬಂದಾಗ ಅವ್ರ ಹೆಸರು ಬೇರೆ ಆಗುತ್ತೆ. ಸೊ ಪೆನ್ ನೇಮ್ ಇಸ್ ಗಿವನ್ ಟು ದಿಸ್ ಇನ್ಸ್ಟೆಡ್ ಆಫ್ ಕಾಲಿಂಗ್ ಬೈ ದಟ್ ನೇಮ್. ಸೊ ಸೇಮ್ ವೇ ಹಿಯರ್ ಆಲ್ಸೋ ಹರ್ ನೇಮ್ ಇಸ್
Volga, pre-reading activity. Lack of farmers have committed suicide in our country. What could be the reason for this devastating trend? How do you think this would affect the family? So ಹೇಳ್ತಾಳೆ farmer ಸತ್ತಿದಾನೆ, ಹೇಗೆ ಸತ್ತ, ಯಾಕೆ ಸತ್ತ, ಎದಕ್ಕೆ ಸತ್ತ ಯಾರಿಗೂ ಗೊತ್ತಿಲ್ಲ. ಆದ್ರೆ ಅವನ ಸಾವು ಒಂದು ಫ್ಯಾಮಿಲಿಗೆ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಅನ್ನೋದೇ ಈ ಒಂದು ಪೋಯಂ ಫಾರ್ಮರ್ಸ್ ವೈಫ್ ಅಂತ. ಓಕೆ, ಸೊ ನೋಡಿ ಇಲ್ಲಿ ಆಲ್ರೆಡಿ ಫೋಟೋ ಅಲ್ಲಿ ಇದೆ, ಹೆಣ ಮುಂದೆ ಇದೆ ಅಂಡ್ ವೈಫ್ ಶಿ ಇಸ್ ಕ್ರೈಯಿಂಗ್ ಫ್ರಂಟ್ ಆಫ್ ದಟ್ ಅಂಡ್ ಲೆಟ್ ಅಸ್ ಸಿ ವಾಟ್ ಶಿ ಇಸ್ ಸೇಯಿಂಗ್. ಯಾ, ಯು ಆರ್ ವರ್ಚುವಸ್ and you are gone. So she is saying you are a very good fellow and you are gone. ನೀನ್ ಸತ್ತೋಗ್ಬಿಟ್ಟಿಯ. ಸೊ ನೋಡಿ, ನಾವ್ ಯಾರ್ದಾರೆ ಒಂದು ಸಾವಿಗೆ ಹೋದ್ರೆ, ಯಾರೇ ಸತ್ತಿದ್ರೆ ನಾವ್ ಹೇಗ್ ಮಾತಾಡ್ತೇವೆ? ಬಹಳ ಒಳ್ಳೆ ಮನುಷ್ಯಪ್ಪ, ಬಹಳ ಒಳ್ಳೆ ಕುಡಿತಿದ್ದ, ಸ್ವಲ್ಪ ಕುಡಿತಿದ್ದ ಆದ್ರೂ ಒಳ್ಳೆಯವನು, ಈ ತರ ಹೇಳ್ತೇವೆ ನಾವು, ಹೊಗಳ್ತೇವೆ. ಆದ್ರೆ ಅಲ್ಲಿ ಮತ್ತೆ ಒಂದು ಪಿನ್ ಪಾಯಿಂಟ್ ಹಾಕಿರ್ತೇವೆ, ಭಾರಿ ಒಳ್ಳೆಯವನಪ್ಪ, ಕುಡಿತಿದ್ದ, ಯಾರಿಗೇನ್ ಕಷ್ಟ ಕೊಟ್ಟಿಲ್ಲ, ಭಾರಿ ಒಳ್ಳೆಯವನು, ಟ್ರೆಮೆಂಡಸ್ ಫೆಲೋ, ದಟ್ ಈಸ್ ವರ್ಚುವಸ್. ಅರ್ಥ ಆಯ್ತಲ್ಲ ಮೀನಿಂಗ್ ಆಫ್ ವರ್ಚುವಸ್? ಯಾ, ಓಕೆ. ಪುವರ್ ಸಿನ್ನರ್ ದಟ್ ಐ ಆಮ್, ನಾನೊಬ್ಬ ಪಾಪಿ, ನನ್ನನ್ನ ಬಿಟ್ಟು ಹೋದಿಯಲ್ಲ ಅಂತಳ ಅವಳು. ಎಸ್, ಯು ಆರ್ ಎ ಟ್ರೆಮೆಂಡಸ್ ಫೆಲೋ ಬಟ್ ಯು ಆರ್ ಗಾನ್, ಬಟ್ ಐ ಆಮ್ ಅ ಪುವರ್ ಸಿನ್ನರ್, ನಾನೊಂದು ದೊಡ್ಡ ಪಾಪಿ, ನನ್ನನ್ನ ಬಿಟ್ಟು ಹೋದಿಯಲ್ಲ. ಬಿಫೋರ್ ಯು ಆರ್ ಕ್ರೆಡಿಟರ್ಸ್, ಲೋನ್ ಕೊಟ್ಟವರು, ಸಾಲ ಕೊಟ್ಟವ್ರ ಮುಂದೆ ನೀನು ಕೈ ಚಾಚಕ್ ರೆಡಿ ಇಲ್ಲ. ಬಿಫೋರ್ ಯುವರ್ ಕ್ರೆಡಿಟರ್ಸ್, unable to bend your head or stretch out your hand or sell your crops, you crossed away. So ಹೇಳ್ತಾಳೆ, unable to what? Bend front of the creditors. ಲೋನ್ ಕೊಟ್ಟವನ್ ಏನ್ ಸುಮ್ನಿರ್ತಾನ? ಲೋನ್ ಕೊಟ್ಟವಂತ ವಾಪಸ್ ಕೇಳೇ ಕೇಳ್ತಾನೆ ರೊಕ್ಕ. ಎಸ್, ಸೊ ಅವಳು ಹೇಳ್ತಾಳೆ, unable to bend your head front of the creditors. ಲೋನ್ ಕೊಟ್ಟವ್ರ ಮುಂದೆ ನೀನು ತಲೆ ಬಾಗ್ಸಕ್ ರೆಡಿ ಇಲ್ಲ, ಕೈ ಚಾಚಕ್ ರೆಡಿ ಇಲ್ಲದೆ, ಎಲ್ಲಿ ನಾನು ಅವ್ರ ಮುಂದೆ ಕೈ ಚಾಚಬೇಕಾಗತ್ತೆ, ಎಲ್ಲಿ ಅವ್ರ ಕಾಲ್ ಹಿಡಿಬೇಕಾಗತ್ತೆ ಅಂತ ಯೋಚನೆಯಿಂದ ನೀನು ಏನ್ ಮಾಡಿಯ? ಸತ್ತೋಗ್ಬಿಟ್ಟಿಯ. ಅನ್ಏಬಲ್ ಟು ಸೆಲ್ ಯುವರ್ ಕ್ರಾಪ್ಸ್, ಮಾರ್ಬೋದಿತ್ತಲ್ವಾ, ಸ್ವಲ್ಪ ಏನಿದೆ ಅದನ್ನ ಮಾರಿ ಆದ್ರೆ ಕೊಡ್ಬೋದಿತ್ತಲ್ಲ, ಅದನ್ನು ಮಾಡ್ಲಿಲ್ಲ, ನೀನು ಸತ್ತೋಗ್ಬಿಟ್ಟಿಯ. ಯು ಹ್ಯಾವ್ ಕ್ರಾಸ್ಡ್ ಓವರ್ ಮೀನ್ಸ್ ಯು ಡೈಡ್, ಬಟ್ ಐ ವಾಸ್ ಬಾರ್ನ್ ವಿತ್ ದ ಹೆಡ್ ಬೆಂಡ್. ಸೊ ಹೇಳ್ತಾರೆ, ನೀನು ತಲೆ ಎತ್ತಿ ಹುಟ್ಟಿಯ, ಆದ್ರೆ ನಾನು ತಲೆ ಬಗ್ಗಿಸಿ ಹುಟ್ಟೇನೆ. ಐ ಆಮ್ ಬಾರ್ನ್ ವಿತ್ ದ ಹೆಡ್ ಬೆಂಡ್, ಎ ಹ್ಯಾಂಡ್ ಔಟ್ ಸ್ಟ್ರೆಚ್, ನಾಟ್ ಅನ್ಯೂಸ್ಡ್ ಟು ಬೀಯಿಂಗ್ ಸೋಲ್ಡ್. ಸೊ ಹೇಳ್ತಾಳೆ, ಏನು ನನ್ ಜೀವನ ಹೇಗಿದೆ, ನೀನೇನೋ ಸತ್ ಹೋಗ್ಬಿಟ್ಟಿಯ, ನಂದೇನು, ನೀನ್ ಸತ್ತ ಮೇಲೆ ಜನರು ನನ್ಗೆ ಯಾವ ರೀತಿಯಿಂದ ನೋಡ್ಬೋದು? ಹೌ ವಿಲ್ ದ ಪೀಪಲ್ ಲುಕ್ at me? So that is the meaning, not unused to be sold. ನನ್ನನ್ನ ಮಾರಕ್ ಸಹ ಜನರು ಯೋಚನೆ ಮಾಡಲ್ಲ. They will see that I am used at everywhere. That is means sex worker. They will convert me into a sex worker. They will take me to the red light area because I have no man behind me. Yes, because I don't know how to face. I am an uneducated. I don't know anything. I am dependent on you. You did not even think about me once. What will the society do with me? That is the line, not unused to be sold. Knowing all this, you leave me. ಇದೆಲ್ಲ ಗೊತ್ತಿದ್ದು ನನ್ನನ್ನು ಬಿಟ್ಟೋದೆಯಾ? ನೋಡಿ, ಅವಳೊಂದು ಎಷ್ಟು ಒಂದು ಭಾವಪೂರ್ವಕವಾಗಿ ಆ ಒಂದು ಕ್ವಶನ್ ಅನ್ನು ಅವಳಿಗೆ ಕೇಳ್ತಾ ಇದ್ದಾಳೆ. ನೀನೇನೋ ಸತ್ ಹೋಗ್ಬಿಟ್ಟಿ, ಆತ್ಮಕ್ಕೆ ಶಾಂತಿ ಸಿಕ್ತು, ಯು ಕ್ರಾಸ್ಡ್ ಓವರ್ ಮೀನ್ಸ್ ಯು ಲೆಫ್ಟ್ ದಿಸ್ ವರ್ಲ್ಡ್ ಅಂಡ್ ವೆಂಟ್ ಟು ದ ಅದರ್ ವರ್ಲ್ಡ್. ಯು ಆರ್ ಕೂಲ್, ಯು ಹ್ಯಾವ್ ಅ ರಿಲೀಸ್. ವಾಟ್ ಅಬೌಟ್ ಮೀ? ನನ್ ಬಗ್ಗೆ ಒಂದ್ ನಿಮಿಷ ನಿನ್ಗೆ ಯೋಚನೆ ಮಾಡಕ್ ಆಗ್ಲಿಲ್ಲ, ನೀನ್ ಹೋಗ್ಬಿಟ್ಟಿಯ. ಯು ಫೌಂಡ್ ರಿಲೀಸ್ ವಿತ್ ಪಾಯ್ಸನ್. ಸೊ ವಿಷ ಕುಡ್ದು ಸತ್ ಹೋಗ್ಬಿಟ್ಟಿಯ. ಯು ಹ್ಯಾವ್ ಫೌಂಡ್ ರಿಲೀಸ್ ವಿತ್ ಪಾಯ್ಸನ್, ಪಾಯ್ಸನಿಂಗ್ ಮೈ ಬಿಟರ್ ಎಕ್ಸಿಸ್ಟೆನ್ಸ್. ನನ್ ಜೀವನಕ್ಕೆ ವಿಷ ಮಾಡ್ಬಿಟ್ಟಿಯಲ್ಲ. ಸೊ ದ ಕಾಟನ್ ಕ್ರಾಪ್ ಈಸ್ ಬಟ್ ಎಸ್ಟರ್ಡೇ ಬಟ್ ಆರ್ ಫ್ಯಾಮಿಲಿ. ಸ್ವಲ್ಪ ಕೇಳ್ತಾಳೆ, ಕಾಟನ್ ಕ್ರಾಪ್ಸ್ ನಿನ್ನೆದಿತ್ತದು. Yesterday's was the cotton crop. It will regrow. If it is dead, again if we plant, it will regrow. What about our family? It is not going to regrow. It's already grown. Who is going to look after my family? Yeah. How often have I drowned in? How many times have I escaped with death? So ಹೇಳ್ತಾಳೆ,
ಎಷ್ಟು ಸರ್ತಿ ನನ್ಗೆ ಅನ್ಸಿತ್ತು ನಾನ್ ನೀರಲ್ಲಿ ಹೋಗಿ ಸತ್ತು ಸಾಯ್ಬೇಕಂತ. ಎಷ್ಟು ಸರ್ತಿ ನಾನು ಡೆತ್ ನ ಎಸ್ಕೇಪ್ ಮಾಡಿದ್ದೇನೆ. ವಾಟ್ ಈಸ್ ದ ಡೆತ್ ಎಸ್ಕೇಪ್? ಓಕೆ, ಮಕ್ಕಳನ್ನ ಹೇರುವಾಗ when the lady is pregnant, we really don't know she will come out alive or dead. Okay, so delivery room ಗೆ ಅಷ್ಟೇ ಹೋಗ್ತಾರೆ. She gives birth. Will she be alive or dead? This is the second birth for the woman. So you all are children, remember that your mother has taken second birth by giving birth to you. So ಅವಳು ಹೇಳ್ತಾಳೆ, 4 ಮಕ್ಕಳನ್ನ, 4 children, when I was giving birth, I escaped death 4 times. So many times I escaped death. Did I ever complain? Did I ever say I want to die? No. I took all the responsibilities on me. I drowned it. Means I took all the responsibilities on me. I never even thought what I have to do. I took all the responsibilities. I gave birth to the child. I escaped death. Okay. Whether you abused or revealed me, whether you scolded me, you were used worst words on me, okay, kicked me when you were drunk, you even kicked me when you were drunk. So ತುಂಬಾ ಕುಡ್ದಾಗ ನೀನು ಬೈದಿದೀಯಾ, ಹೊಡೆದಿದೀಯಾ, ಒದ್ದಿಯಾ, I thought he is but a man. So ನಾನು ಏನು ಮಾತಾಡ್ಲಿಲ್ಲ. I took pity on you. ಕರುಣೆ ತೋರಿಸಿದ್ಲಂತೆ. ಗಂಡು ಮಗ ಗಂಡಸ್ತನ ತೋರಿಸ್ತಾ ಇದ್ದಾನೆ, ಇರ್ಲಿ ಬಿಡು, ಹೊಡಿಲಿ, ಯಾಕಂದ್ರೆ ಮನೆ ನಡೆಸ್ತಾನಲ್ವಾ, ನನಗೇನು ಗೊತ್ತಿಲ್ಲ, ಮನೆ ನಡೆಸ್ತಾನೆ. ಈಗಿನ ಹೆಣ್ಮಕ್ಳು ಹೇಳಿ ನೋಡೋಣ, ಹಂಗ ಸಾಧ್ಯ ಇಲ್ಲ. ನಾವು ಉಲ್ಟಾ ಹೊಡಿತೇವೆ ಮತ್ತೆ, ಹೌದಾ ಇಲ್ಲ? ಎಸ್. ಸೊ ನಮ್ ಜನರೇಷನ್ ಏನೋ ಸುಮ್ನಿದೆ, ನಿಮ್ ಜನರೇಷನ್ ಸುಮ್ನಿರಲ್ಲ. ಎಲ್ಲ ರೆಡಿ ಟು ಇವನ್ ಕಿಕ್ ಆಲ್ಸೋ. ಹೋಗಲೇ, ನಾನು ಓದೇನಿ, ಏನ್ ನಿನ್ ಕತಿ, ಒಗ್ಗ ಕಡೆ ಅಂತ. ಈ ತರ ಆಗುದು ಇದೆ. ಲಿಟಲ್ ಡಿಡ್ ಐ ಡ್ರೀಮ್ ಯು ವುಡ್ ಡೀಲ್ ಮಿ ಅ ಡೆತ್ ಬ್ಲೋ ಲೈಕ್ ದಿಸ್. ಅವಳು ಹೇಳ್ತಾಳೆ, ನಾನ್ ಕನಸಲ್ಲಿ ಸಹ ಯೋಚನೆ ಮಾಡ್ಲಿಲ್ಲ ಇಂಥ ಒಂದು ಬಿರುಗಾಳಿ ನನ್ನ ಜೀವನದಲ್ಲಿ ನೀನು ತರ್ತೀಯ ಅಂತ. ಓಕೆ, ಎಷ್ಟು ದೊಡ್ಡ ಬಿರುಗಾಳಿ ತಂದ್ಬಿಟ್ಟಿಯ. ಏನ್ ಬಿರುಗಾಳಿ? ಸತ್ತೋಗಿ. ಓಕೆ, now she also should die, na, because she doesn't know anything. Correct, na? She also should die. So let us see what she will do. True, the crop was gone, the debt remained. ಅವಳ ನಿಜ, ಕ್ರಾಪ್ ಹೋಗಿದೆ, ಅದು ನಿಜ, ಆದ್ರೆ ಸಾಲ ಉಳಿದಿದೆ. ಓಕೆ, ಅದು ನಿಜಾನೇ ಅಂತ ಅವಳು. ಸಾಲ ಇದೆ, ಕ್ರಾಪ್ ಹೋಗಿದೆ, ಆ ಡಿಗ್ನಿಟಿ ಹಿಟ್ ದ ಡಸ್ಟ್. ನಿನ್ನ ಏನು ಹೆಸರು ನೀರ್ ಪಾಲಾಯಿತು. ಆ ಡಿಗ್ನಿಟಿ, ದ ನೇಮ್ ಅಂಡ್ ಫೇಮ್ ಹಿಟ್ ದ ಡಸ್ಟ್. ಸೊ ಇಟ್ ವಾಸ್ ಮಿಕ್ಸ್ಡ್. ಆ ಹಾರ್ಟ್ ಟರ್ನ್ ಟು ವಾಟರ್. ಓಕೆ, ಸೊ ನಮ್ಮ ಜೀವನ ಕಣ್ಣೀರಲ್ಲಿ ಮುಳುಗಿತ್ತು. ಇರ್ಲಿ ಇರ್ಲಿ, ಯಾಕೆ ಮೇಲೆ ಜೀವನದಲ್ಲಿ ಮೇಲೆ ಬರಕ್ ಆಗಲ್ವಾ? ಎಷ್ಟೋ ಸ್ಟೂಡೆಂಟ್ಸ್ ಇದ್ದಾರೆ, ಓಕೆ, PUC ಸೆಕೆಂಡ್ ಇಯರ್ ಎಕ್ಸಾಮ್ ಬರ್ದಿರ್ತಾರೆ, 95 ಬಂದಿರ್ತದೆ, ಆದ್ರೆ ಏನಂತಾರೆ 95 ಅಷ್ಟೇ. ಜನರು ಏನಂತಾರೆ, ಮೇಲೆ ಬಿಲ್ಡಿಂಗ್ ಹೋಗಿ ಬಿದ್ದು ಸಾಯ್ತವೆ. ಅದೇ 35% ಊರಿಡೇ ತಿರುಗ್ತಾನೆ, 35 ಅಷ್ಟು ಖುಷಿಯಾಗಿರ್ತದೆ. ಯಾ, ಸೊ ನೋಡಿ ಎಂತ ಒಂದು ಚೀಪ್ ಮೆಂಟಾಲಿಟಿ. ಸೊ ಶಿ ಇಸ್ ಸೇಯಿಂಗ್ ಹಿಯರ್, ಕ್ರಾಪ್ ಇತ್ತು, ಹೋಯ್ತು, ಓಕೆ, ಡೆಪ್ತ್ ಇತ್ತು, ಓಕೆ, ಡಿಗ್ನಿಟಿ ಹಿಟ್ ದ ಡಸ್ಟ್, ಓಕೆ, ಬಟ್ ಆ ಹಾರ್ಟ್ ಟರ್ನ್ ಇನ್ ಟು ವಾಟರ್. ನಮ್ಮ ಜೀವನ ಎಲ್ಲ ಕಣ್ಣೀರಲ್ಲೇ ಮುಳುಗಿತು ಆ ಒಂದು ವರ್ಷ. ಶಿ ಇಸ್ ಟಾಕಿಂಗ್ ಅಬೌಟ್ 1 year. ಯಾ, ಬಟ್ ಹೌ ಡಿಡ್ ಯು ಮ್ಯಾನೇಜ್? ಮೈ ಬ್ಯಾಕ್ ವುಡ್ ಬೇರ್ ದ ಬರ್ಡನ್ ಆಫ್ 4 children. ಸಾಯುವಾಗ ಯೋಚನೆ ಬರ್ಲಿಲ್ವಾ ನಿಮ್ಗೆ? ನಾನು ಹೇಗೆ 4 ಮಕ್ಕಳನ್ನ ಸಾಕ್ಬೇಕು? ಹೆಡ್ ಬೆಂಟ್ ಆಗಿ ಹುಟ್ಟಿದ್ದೇನೆ. I can be abused by many people. I can be used by many people. You know all this. Not even 1 minute you thought that we have 4 children, more than the crop, we have to take care of our kids ಅಂತ ಯೋಚನೆನೂ ಮಾಡ್ಲಿಲ್ಲ. You saw your crop destroyed. ಅವಳು ಹೇಳ್ತಾಳೆ, ನಿನ್ ಹೊಲದಲ್ಲಿ ಆಗಿದ್ದ ವಾಟ್ ಕ್ರಾಪ್ ಡಿಸ್ಟ್ರಾಯ್ ಆಗಿದೆ ಅನ್ನೋದನ್ನ ನೀನು ನೋಡಿದೀಯಾ? ವಾಟ್ ಆಫ್ ದ ಹಾರ್ವೆಸ್ಟ್ ಆಫ್ ಮೈ ವೂಮ್. ನನ್ನ ಹೊಟ್ಟೆಯಿಂದ ಬಂದ ಮಕ್ಕಳ ಬಗ್ಗೆ ಏನ್ ಗತಿ? ಒಂದ್ಸರ್ತಿ ಆದ್ರೆ ಯೋಚನೆ ಮಾಡಿಯಾ? ಕ್ಯಾನ್ ಐ ಲೀವ್ ದೆಮ್ ಟು ದ ವಿಂಡ್ ಲೈಕ್ ದ ವರ್ಮ್ ಈಟನ್ ಕಾಟನ್ ಪಾಟ್ಸ್? ಸೊ ಕಾಟನ್ ಪಾಟ್ಸ್ ಅಂದ್ರೆ ಬಡ್ ಆಫ್ ದ ಕಾಟನ್, ದಟ್ ಇಸ್ ನೋನ್ ಆಸ್ ಪಾಟ್ಸ್. ಅರಳಿದ್ದಲ್ಲ, ಬಡ್ ಇರುತ್ತೆ.
ಆ ಬಡ್ ಏನಾಗಿರ್ತದೆ, ಅರ್ಧ ಹುಳ ತಿಂದಿರ್ತದೆ, ಅರ್ಧದಲ್ಲಿ ಆ ಏನ್ ಬಡ್ ಇದೆ ಅದ್ರಲ್ಲಿ ಕಾಟನ್ ಬಂದಿರ್ತದೆ, ಬಟ್ ದಟ್ ಈಸ್ ವೇಸ್ಟ್, ದೇ ಡೋಂಟ್ ಟೇಕ್ ಇಟ್ ಔಟ್, ಯಾಕಂದ್ರೆ ಹುಳ ತಿಂದಿದೆ ಅಂತ ಅದು ಹಂಗೆ ಬಿಟ್ಟಿರ್ತಾರೆ ಗಿಡದಲ್ಲಿ. ಸೊ ಅದಕ್ಕೆ ಇವಳು ಹೇಳ್ತಾರೆ, ನಾನು ನನ್ನ ಮಕ್ಕಳನ್ನ ಹಾಗೆ ಬಿಟ್ಬಿಡ್ಲಾ ಗಾಳಿಯಲ್ಲಿ, ಕಾಟನ್ ಪಾಟ್ಸ್ ಬಿಟ್ಟಾಗೆ ಬಿಟ್ಬಿಡ್ಲಾ ಅಂತ ಕೇಳ್ತಾಳೆ. ಕ್ಯಾನ್ ಐ ಲೀವ್ ದೆಮ್ ಟು ದ ವಿಂಡ್ ಲೈಕ್ ದ ವರ್ಮಿಟ್ ಇನ್ ಕಾಟನ್ ಪಾಟ್ಸ್? ನಾನು ಅವ್ನ ಗಾಳಿಗೆ ಬಿಟ್ಬಿಡ್ಲಾ ಅಂದ್ರೆ ಗಾಳಿ ಬಂದಾಗ ಮತ್ತೆ ಬಿದ್ದು ಸತ್ತೋಗ್ಬಿಡ್ತವೆ ಪೂರ ಅದು. ಇಟ್ ಟೇಕ್ಸ್ ಅ ಮೂಮೆಂಟ್ ಟು ಡೈ. ಸೊ ಹೇಳ್ತಾಳೆ, ನನ್ಗೂ ಮನಸ್ಸು ಆಗ್ತಾ ಇದೆ ನಾನು ಸಾಯ್ಬೇಕು, ನೀನ್ ಸತ್ಯ, ನನ್ಗೂ ಮನಸ್ಸು ಆಗ್ತಾ ಇದೆ ನಾನು ಸಾಯ್ಬೇಕು, 1 ನಿಮಿಷ ಸಾಕು ನನ್ಗೆ ಸಾಯಕ್ಕೆ. I can take the poison and I can die. But open your mouth and ask. ಸತ್ತಿದೆಯಲ್ಲ, ಬಾಯ್ ಓಪನ್ ಮಾಡಿ ಒಂದ್ಸತಿ ನೀನೇ ಕೇಳ್ಕೊ ಒಂದ್ಸತಿ. ಮೀನ್ಸ್ ದಿಸ್ ಇಸ್ ದ ಆಂಗರ್ ಶಿ ಇಸ್ ಶೋಯಿಂಗ್ ಆನ್ ಹಿಮ್. ಓಕೆ, ವಾಟ್ ಈಸ್ ದಿಸ್? ಏನಿದು? ಯಾಕೆ ಹೀಗೆ ಮಾಡಿದೆ ನಾನು? ವೈ ಇಸ್ ದಿಸ್? ವೈ ಹ್ಯಾವ್ ಐ ಡನ್ ದಿಸ್? ಜಸ್ಟ್ ಒನ್ಸ್ ಓಪನ್ ಯುವರ್ ಮೌತ್ ಅಂಡ್ ಆಸ್ಕ್. ನೀಡ್ಸ್ ಅ ಫರ್ಮ್ ಹಾರ್ಟ್. ಗಟ್ಟಿ ಹೃದಯ ಬೇಕು ನನ್ನಂಗೆ. ನಿನ್ನಂಗೆ ಸಾಯತ್ರೆ ನನ್ನ ಜೀವನ ಮಾಡಲ್ಲ. Yeah, see how strong she has become after his death now. Yeah, to teach my children, ನಾನು ನನ್ನ ಮಕ್ಕಳಿಗೆ ಕಲಿಸ್ತೇನೆ. To clench a fist means to have courage. I will teach them to have courage, not merely for a handful of rice. So ಹೇಳ್ತಾರೆ, just one handful of riceಗೋಸ್ಕರ ನೀನು ದುಡಿಬೇಡ, ಕರೇಜ್ ಇಂದ ಜೀವನದಲ್ಲಿ ಏನಾದ್ರೆ ಸಾಗಿಸ್ಬೇಕು ಅನ್ನೋದನ್ನ ದುಡಿಬೇಕು. ಜೀವನದಲ್ಲಿ ಯಾವಾಗೂ ಹೇಳ್ತಾರೆ ನಮ್ಗೆ, ನಾವು ಬೈಕಲ್ಲಿ ಹೋಗ್ತಾ ಇದ್ರೆ ಸೈಕಲ್ ಅನ್ನು ನೋಡ್ಬೇಕು, ಸೈಕಲ್ ಅಲ್ಲಿ ಹೋಗ್ತಾ ಇದ್ರೆ ನಡ್ಕೊಂಡು ಹೋಗೋನ್ ನೋಡ್ಬೇಕು, ನಡ್ಕೊಂಡು ಹೋಗೋವನ್ನ ನೋಡ್ತಾ ಇದ್ರೆ ಕಾಲ್ ಇಲ್ದವನ್ನ ನೋಡ್ಬೇಕು. ಅಂದ್ರೆ ಇವನ್ಕಿಂತ ನನ್ ಜೀವನ ಎಷ್ಟೋ ವಾಸಿ ಇದೆ ಅಂತ. ಜೀವನದಲ್ಲಿ ಮುಂದೆ ಬರ್ಬೇಕಂದ್ರೆ ಬೈಕಲ್ಲಿ ಹೋಗ್ಬೇಕಾದ್ರೆ ಕಾರ್ನ ನೋಡ್ಬೇಕು, ಕಾರಲ್ಲಿದ್ರೆ ದೊಡ್ಡ ಕಾರನ್ನು ನೋಡ್ಬೇಕು, ದೊಡ್ಡ ಕಾರಲ್ಲಿದ್ರೆ ನಾನ್ ಪ್ಲೇನ್ ಅಲ್ಲಿ ಹೋಗ್ತೇನಂತ ನೋಡ್ಬೇಕು. 2 ರೀತಿನೂ ನೋಡ್ಬೇಕು ನಾವು. ಅಂದ್ರೆ ಜೀವನದಲ್ಲಿ ಹೀಗೆ ಮೇಲೆ ಬರ್ತೇವೆ. ಇಲ್ಲಿ ನಾನು ಸಾಯ್ಬೇಕಂದ್ರೆ ಇವ್ರನ್ನ ನೋಡಿ ನಾನು ಸಾಯ್ಬಾರ್ದು ಅನ್ನೋದೊಂದು ನಿರ್ಧಾರದಲ್ಲಿ ಬರ್ತೇವೆ. ಸೊ ಅದಕ್ಕೆ ಅವಳು ಹೇಳ್ತಾ ಇದ್ದಾಳೆ, ನಾನು ಅವರಿಗೆ ಏನ್ ಕಲಿಸ್ತೇನಂದ್ರೆ, ನೀವು ಖಾಲಿ ಒಂದು ಸ್ವಲ್ಪ ಊಟಕ್ಕೋಸ್ಕರ ದುಡಿಬೇಡಿ. Be courageous and earn. But in battle, ಜೀವನದ ಇದು ಯುದ್ಧದಲ್ಲಿ. ಓಕೆ, ಐ ಮಸ್ಟ್ ಲೀವ್. ಸೊ ಹೇಳ್ತಾಳೆ, ನಾನು ಜೀವಿಸ್ತೇನೆ. ಜೀವನದ ಈ ಯುದ್ಧದಲ್ಲಿ ನಾನು ಜೀವಿಸೋದು ಗ್ಯಾರಂಟಿ. ಐ ಮಸ್ಟ್ ಎಂಬ್ರೇಸ್ ಲೈಫ್, ನಾಟ್ ಡೆತ್. ಸೊ ಐ ಆಮ್ ಗೋಯಿಂಗ್ ಟು ಎಂಬ್ರೇಸ್ ವಾಟ್? ಲೈಫ್, ಬಟ್ ನಾಟ್ ಡೆತ್ ಅಂತ ಹೇಳ್ತಾ ಇವಳು poem ಅಲ್ಲೇ ಮುಗಿಸ್ತಾಳೆ. So Volga is the poet. What she says ki whatever you are doing in your life, that is, she always supported women empowerment. She never supported men empowerment. She always supported women empowerment, and whatever poem Volga has written is maximum about the women empowerment. Okay, so is it clear, this poem? Last stanza, embrace life and the struggle. Okay, I must embrace life, not death. Embrace life and the struggle for life. So she's saying, I am going to embrace my life, not death. ನಿನ್ನಾಗೆ ಹೇಳಿ ಕೆಲಸ ನಾನು ಮಾಡೋದಿಲ್ಲ, ನಾನೇನ್ ಸತ್ತೋಗೋದಿಲ್ಲ, ನಾನು ನನ್ನ ಲೈಫ್ನ ಹಗ್ ಮಾಡ್ತೇನೆ. I will hug the life of struggle. That is what embrace life and struggle of life. ಜೀವನದಲ್ಲಿ ಸ್ಟ್ರಗಲ್ ಇದ್ರೆ ಮಾತ್ರ ನೀವು ಮುಂದೆ ಬರ್ತೀರಾ. ಸ್ಟ್ರಗಲ್ ಇಲ್ಲ ಅಂದ್ರೆ ನೀವ್ ಯಾವತ್ತಿಗೂ ಮುಂದೆ ಬರೋದು. ಎಕ್ಸಾಂಪಲ್, ಫಸ್ಟ್ ಇಯರ್ ಓದ್ಬೇಡ್ರಿ, ಹಿಂಗೆ ಪಾಸ್ ಮಾಡ್ತೀವಿ. ಏನ್ ಮಾಡ್ತೀರಾ? ಬುಕ್ ಮುಡ್ತೀರಾ, ಸ್ಮೆಲ್ ಅರ ನೋಡ್ತೀರಾ ಬುಕ್ಕದು, ಏನು ಪಾಸ್ ಪಾಸ್ ಅನ್ಕೊಂಡ್ ಕೂತ್ ಬಿಡ್ತೀರಾ. ಹೌದಾ ಇಲ್ಲ? ಎಸ್ ಸರ್. ಸೆಕೆಂಡ್ ಇಯರ್ ಹಂಗೆ ಆಗ್ಬಿಟ್ರೆ ಇನ್ನು ಅದು ಒಂದು ಇನ್ನೂ ಒಳ್ಳೇದು, ಇನ್ನು ಬಿಂದಾಸ್ ಆಗಿರ್ತೀರಾ. ಎಸ್. ಸೊ ಅದಕ್ಕೆ ಜೀವನದಲ್ಲಿ ಕಷ್ಟ ಬರ್ಬೇಕು ಅಂದ್ರೇನೆ ನಾವು ಮುಂದೆ ಬರ್ಬೇಕನ್ನೋ ಒಂದು ಯೋಚನೆ ಬರುತ್ತೆ. ಓಕೆ, ಇಸ್ ಇಟ್ ಕ್ಲಿಯರ್? ಅಂಡರ್ಸ್ಟುಡ್ poem? Any doubts, student?